ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ICCಯ ಆನ್ಯುವಲ್ ಜನರಲ್ ಮೀಟ್ AGM ಇನ್ನೇನು ಸದ್ಯದಲ್ಲೇ ನಡೆಯೋದು ಇದೆ. 2026 ಜುಲೈ 8ನೇ ತಾರೀಕು ನಡೆಯುತ್ತೆ. 8ನೇ ತಾರೀಕಿಂದ 11ನೇ ತಾರೀಕುವರೆಗೂ ಎಡಿನ್ಬರ್ಗಲ್ಲಿ ನಡೀತಾ ಇರುವಂಥದ್ದು, ಸ್ಕಾಟ್ಲೆಂಡಲ್ಲಿ ನಡೀತಾ ಇರುವಂಥ ಆನ್ಯುವಲ್ ಜನರಲ್ ಮೀಟಲ್ಲಿ. ಸೊ ಇದೆಲ್ಲ ಪ್ರಪೋಸ್ ಆಗುತ್ತೆ ಅಂತ ಇವಾಗ ಅಪ್ಡೇಟು ಬಂದಿದೆ ಮಗ. ಸೊ 8 ಪಾಯಿಂಟ್ಗಳು ಇವಾಗ ಬಂದಿದೆ. ಇದು ಮೈನ್ ಇಂಟೆನ್ಷನ್ ಆಗಿರುತ್ತಂತೆ ICCದು. ಗೊತ್ತಿರೋದೆ ನಿಮಗೆ, FTP ಆಲ್ರೆಡಿ ರೆಡಿ ಆಗಿ ಹೋಗ್ಬಿಟ್ಟಿದೆ. 2027ವರೆಗೂ ಏನೇ ಚೇಂಜಸ್ ಮಾಡೋದನ್ನು ಕೂಡ ಇಲ್ಲಿಂದ ಆಚೆಗೆ 2028ಇಂದನೇ ಮಾಡಬೇಕು. ICC ಅವರು ಏನೇ ಮಾಡೋದನ್ನು ಕೂಡ, ಅಂದರೆ ಬಿಗ್ ಚೇಂಜ್ಗಳು ಏನೇ ಮಾಡೋದನ್ನು ಕೂಡ ಅಲ್ಲಿಂದನೇ ಮಾಡಬೇಕು ಅನ್ನೋ ಥರ ಇದೆ. ಅಂದರೆ ಆಲ್ರೆಡಿ FTP ಡಿಸೈಡ್ ಆಗಿರೋದ್ರಿಂದ ಹೊಸ FTPಲಿ ಏನೇನು ಮಾಡಬೇಕು, ಯಾವ್ದಾರು ಹೊಸದಾಗಿ ತೊಗೊಂಬರ್ಬೇಕು ಅಂದರೆ ಅಥವಾ ಏನಾದ್ರು ಡಿಲೀಟ್ ಮಾಡಬೇಕು ಅಂದರೆ ಈ ಥರ ಆಗಬಾರ್ದು, ಆ ಥರ ಆಗಬೇಕು ಅನ್ನೋದಾದರೆ ಒಂಥರ ಸೀರಿಯಸ್ ಆಗಿ 2028ಇಂದ ತೊಗೊಬೋದು ಡಿಸಿಷನ್. ಬಟ್ 2026 ಇನ್ನೇನು ಆಲ್ಮೋಸ್ಟ್ ಅರ್ಧ ಮುಗಿದೋಗ್ಬಿಟ್ಟಿದೆ. ಸೊ ಇಲ್ಲಿಂದನೇ ಅದು ಒಂಥರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲ ಅಂತಂದರೆ ಎಂಟು ಮೂಮೆಂಟ್ಗೆ ಹೋಗ್ಬಿಟ್ಟು 2028ಅಲ್ಲಿ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ಪ್ರಪೋಸ್ ಮಾಡಬಹುದು ಅನ್ನೋ ಥರ. ಅಂದರೆ ಈ ಪ್ರಪೋಸ್ ಆಗುತ್ತೆ, ಬಟ್ ಇದು ಅಪ್ಲಿಕಬಲ್ ಆಗುತ್ತೋ ಆಗಲ್ವೋ, ಎಫೆಕ್ಟಿವ್ನೆಸ್ಸಿಗೆ ಬರುತ್ತೋ ಬರೋದಿಲ್ಲೋ ಗೊತ್ತಿಲ್ಲ. ಸೊ ಇದೆಲ್ಲ ಮಾಡಬೇಕು, ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿರಂತೆ. ಅಂದರೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ. ಸೊ ಮೊದಲನೇದು ಯಾವುದು ಅಂದರೆ ಶಾರ್ಟನ್ ದ ಲೆಂತ್ ಆಫ್ ODIs. ಅಂದರೆ ODIs ಇವಾಗ 50 ಓವರ್ಸ್ ಇದೆ. ಮುಂಚೆ 60 ಓವರ್ಸ್ ಇತ್ತು ಹಳೆ ಜಮಾನದಲ್ಲಿ. ಸೊ ಅದನ್ನ 50 ಓವರ್ಸಿಗೆ ರೆಡ್ಯೂಸ್ ಮಾಡಿದ್ರು. ಸೊ ಇವಾಗ ಇನ್ನೂ ಏನೋ ರೆಡ್ಯೂಸ್ ಮಾಡಬೇಕಾ 50 ಓವರ್ ಫಾರ್ಮೆಟ್ನ ಅನ್ನೋ ಥರ. ಸೊ ಹೌದು, 50 ಓವರ್ ಫಾರ್ಮೆಟನ್ನು ಇವಾಗ ಯಾರು ನೋಡ್ತಾ ಇಲ್ಲ ಅಷ್ಟು. ಸಿಕ್ಕಾಪಟ್ಟೆ ಲಾಂಗ್. ಅದೇ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇದ್ರನ್ನ ಕುತ್ಕೊಂಡು ನೋಡ್ತಾರೆ. ಇಲ್ಲ ಅಂದ್ರೆ ನೋಡೋದಿಲ್ಲ. ಅದು ಇಂಡಿಯನ್ ಟೀಮ್ ಆಡಿದ್ರು ಕೂಡ ನೋಡೋದಿಲ್ಲ. ಯಾರು ನೋಡ್ತಾರೆ ಇವರು? 50 ಓವರ್ ನೋಡೋವಂಥ ಪೇಷನ್ಸ್, 100 ಓವರ್ ಕುತ್ಕೊಂಡು ನೋಡೋವಂಥ ಪೇಷನ್ಸ್. ಟೆಸ್ಟ್ ಫಾರ್ಮೆಟ್ ನೋಡ್ತಾರೆ, ಇನ್ನ ಟೆಸ್ಟ್ ನೋಡ್ತಾರೆ. ಟೆಸ್ಟ್ ಲವರ್ಸ್ಗಳಿದ್ದಾರೆ, ಈ ಕಡೆ T20 ಲವರ್ಸ್ಗಳಿದ್ದಾರೆ. ಮಧ್ಯದಲ್ಲಿ ಒಂಥರ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಡಬಡಂಗಿ ಥರ ತಗಲಾಕೊಂಡ್ಬಿಟ್ಟಿದೆ ಇದು. ಈ ಒಂದು ಜನ್ರೇಷನ್ಲಿ ODI ಫಾರ್ಮೆಟು ಸೂಟೇಬಲ್ ಅನ್ನಿಸ್ತಾ ಇಲ್ಲ. ಆ್ಯಂಡ್ ನಂಬರ್ ಆಫ್ ಓವರ್ಸ್ ಅನ್ನೋದು ಖಂಡಿತ ರೆಡ್ಯೂಸ್ ಆಗಬೇಕು. ಲೆಂತ್ ಅನ್ನೋದು ರೆಡ್ಯೂಸ್ ಆಯಿತು ಅಂತಂದರೆ ಸ್ವಲ್ಪ ನೋಡೋರ್ಗೂ ಕೂಡ ಮಜಾ ಕೊಡುತ್ತೆ. ಅಂದರೆ T20 ಆಗ್ಬಿಡ್ಬೇಕಾ ಅಂತ ಕೇಳಿದ್ರೆ ಆ ಥರ ಅಲ್ಲ. ಒಂದು 10 ಓವರ್ನು ರೆಡ್ಯೂಸ್ ಮಾಡ್ತು ಅಂದರೆ 40 ಥರ ಏನೋ ಮಾಡ್ತು ಅಂತಂದರೆ, ಲೆಂತ್ನ ರೆಡ್ಯೂಸ್ ಮಾಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಏನೋ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಪ್ರಪೋಸ್ ಮಾಡಬೇಕು ಅಂದ್ಕೊಂಡ್ರಂತೆ. ಅಂದರೆ ಇದೇನೇ ಎಫೆಕ್ಟಿವ್ನೆಸ್ಸಿಗೆ ಬಂದರೂ ಕೂಡ ವರ್ಲ್ಡ್ ಕಪ್ ಆದಮೇಲೆ ಎಫೆಕ್ಟಿವ್ನೆಸ್ಗೆ ಬರೋದು. ಈ ಸಲ ವರ್ಲ್ಡ್ ಕಪ್ 2027 ವರ್ಲ್ಡ್ ಕಪ್ ಅದು 50 ಓವರ್ ಫಾರ್ಮೆಟೇ ಆಗಿರುತ್ತೆ. ಸೊ ನೆಕ್ಸ್ಟು ಅಪ್ಡೇಟ್ ಏನು ಅಂತಂದರೆ, ಅಂದರೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿರೋದು ಇಂಟ್ರೊಡ್ಯೂಸಿಂಗ್ ಫಿಕ್ಸ್ಡ್ ಸ್ಕೆಡ್ಯೂಲಿಂಗ್ ವಿಂಡೋ ಫಾರ್ ಟೆಸ್ಟ್ ODIs ಆ್ಯಂಡ್ T20s. ಸೊ ಇದು 2028ಇಂದ ಅಪ್ಲಿಕಬಲ್ ಆಗುವಂಥ ಚಾನ್ಸ್ ಇದೆ. ಫಿಕ್ಸ್ಡ್ ಸ್ಕೆಡ್ಯೂಲಿಂಗ್ ವಿಂಡೋಸು. ಸೊ ಸಪ್ರೇಟಾಗಿ ಟೆಸ್ಟಿಗೆ ಇಂಥ ವಿಂಡೋ, T20ಸ್ಗೆ ಇಂಥ ವಿಂಡೋ ಆ್ಯಂಡ್ ODIಸ್ಗೆ ಇಂಥ ವಿಂಡೋ ಅಂತ ಇಡಬೇಕು ICC ಅವರು ಅನ್ನೋ ಥರ. ಸೊ ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ನೆಸ್ಸಲ್ಲಿ ಬರುತ್ತೋ ಗೊತ್ತಿಲ್ಲ ನನಗೆ. ಇಷ್ಟಿಷ್ಟು ವಿಂಡೋ ಇಷ್ಟಿಷ್ಟಕ್ಕೆ ಇಡಬೇಕು ಅಂತ. ಅಂದರೆ T20s ಅಂದರೆ ಎಲ್ಲ ಒಬ್ಬಿಯಸ್ಲಿ ಇದು ಫ್ರಾಂಚೈಸ್ದು ಕ್ರಿಕೆಟು, ಜೊತೆಗೆ ನಾರ್ಮಲ್ T20 ಕ್ರಿಕೆಟು, ಜೊತೆಗೆ ವರ್ಲ್ಡ್ ಕಪ್ಸು ಎಲ್ಲನೂ ಕೂಡ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಸೊ ಟೆಸ್ಟಿಗೆ ODIಸ್ಗೆ ಎಲ್ಲ ಇರಬೇಕು ಅಂತ ಆಲ್ರೆಡಿ ವಿಂಡೋ ಕ್ರಿಯೇಟ್ ಆಗಿದೆ. ವಿಂಡೋ ಇಲ್ಲ ಅಂತೇನಿಲ್ಲ, ಬಟ್ ಡೆಡಿಕೇಟೆಡ್ ಆಗಿ ಒಂಥರ ಪ್ರಿಸೈಸ್ ಆಗಿ ಇರಬೇಕು ಆ ವಿಂಡೋ ಅನ್ನೋ ಥರ ಇವರು ಹೇಳ್ತಾ ಇರೋದು, ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿರೋದು. ನಂಬರ್ 3 ಏನಂತಂದರೆ ಪ್ರಮೋಟ್ ಮೋರ್ ಮಲ್ಟಿ ಟೀಮ್ ಸೀರೀಸ್ ಅಂತ. ಅಂದರೆ ಬಯಲಾಟ್ರಲ್ ಸೀರೀಸ್ ಬಿಟ್ಬಿಟ್ಟು ಟ್ರೈಲಾಟ್ರಲ್ ಸೀರೀಸು, ಕ್ವಾಡ್ ಸೀರೀಸು, ಸೊ ಈ ಥರ ಮಲ್ಟಿ ಟೀಮ್ನ ಸೀರೀಸ್ನ ಪ್ರಮೋಟ್ ಮಾಡಬೇಕು, ಅಂದರೆ ತೊಗೊಂಬರ್ಬೇಕು. ಎಸ್ಪೆಷಲಿ ODI ಫಾರ್ಮೆಟ್ ನನ್ನ ಪ್ರಕಾರ ತೊಗೊಂಬರ್ಬೇಕು ಅಂತಲೇ ಹೇಳ್ತೀನಿ. ಬಯಲಾಟ್ರಲ್ ಸೀರೀಸು ಓಕೆ, T20s ಅಂದರೆ ಓಕೆ, ಅದು 5 ಮ್ಯಾಚ್ ಸೀರೀಸ್ ಆದರೆ ನನ್ನ ಪ್ರಕಾರ ಬೇಡ. ಒಂದು 3 ಮ್ಯಾಚ್ ಸೀರೀಸ್ ಇದ್ದರೆ ಓಕೆ. ಅದು ಎಂಥ ಟೀಮ್ ಆದರೂ, ಆಸ್ಟ್ರೇಲಿಯಾ ಅಗೇನ್ಸ್ಟ್ ಆದರೂ ಸರಿ, ಇವ್ರ ಅಗೇನ್ಸ್ಟ್ ಆದರೂ ಸರಿ, ಇಂಗ್ಲೆಂಡ್ ಅಗೇನ್ಸ್ಟ್ ಆದರೂ ಸರಿ, 5 ಮ್ಯಾಚ್ ಅಂದರೆ ಸಿಕ್ಕಾಪಟ್ಟೆ ಒಂಥರ ಲೆಂತಿ ಆಗಿ ಹೋಗ್ಬಿಡುತ್ತೆ ಸೀರೀಸು. 3 ಮ್ಯಾಚ್ ಇರಬೇಕು ಬಯಲಾಟ್ರಲ್ ಸೀರೀಸ್ ಆಯಿತು ಅಂದರೆ. ಟ್ರೈಲಾಟ್ರಲ್ ಸೀರೀಸು ಜೊತೆಗೆ ಕ್ವಾಡ್ ಸೀರೀಸ್ ಏನಾದ್ರು ಆಯಿತು ಅಂತಂದರೆ ನೋಡೋದಕ್ಕೂ ಕೂಡ ಮಜವಾಗಿರುತ್ತೆ. ಸೊ ಇದು ತೊಗೊಂಬಂತು ಅಂದರೆ ಚೆನ್ನಾಗಿರುತ್ತೆ. ನಂಬರ್ 3 ಏನು ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇಂಡಿಯಾನ ಆದಷ್ಟು ಬೇಗ ನೋಡಬೇಕು ಅಂತ ಅನ್ಕೊಂತಿದ್ದೀನಿ. ಯಾವ್ದಾದ್ರು ಒಂದು ಟ್ರೈಲಾಟ್ರಲ್ ಸೀರೀಸಲ್ಲೋ ಅಥವಾ ಒಂದು ಕ್ವಾಡ್ ಸೀರೀಸಲ್ಲೋ ನೋಡೋಕೆ ಮಜಾ ಇರುತ್ತೆ ಗುರು. ಒಂಥರ ಕ್ಯೂರಿಯಾಸಿಟಿನೇ ಬೇರೆ ಟ್ರೈಲಾಟ್ರಲ್ಸ್ ಮತ್ತು ಕ್ವಾಡ್ ಸೀರೀಸ್ದು. ಆಮೇಲೆ ನಂಬರ್ 4 ಅಂತ ಬಂದಾಗ ಅದೇ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನ ಲಾಂಚ್ ಮಾಡಬೇಕು ಅಂತ. ಸೊ ಇದು ಯಾವ ಥರ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಲಾಂಚ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಅಕ್ರಾಸ್ ರೀಜನ್ಸ್ ಅಂತ. ಅಂದರೆ ಆಸ್ಟ್ರೇಲಿಯನ್ ಕಾಂಟಿನೆಂಟು, ಏಷ್ಯನ್ ಕಾಂಟಿನೆಂಟ್ ಆಲ್ರೆಡಿ ನಡೀತಿದೆ. ಏಷ್ಯನ್ ಕಾಂಟಿನೆಂಟಲ್ಲಿ ಏಷ್ಯಾ ಕಪ್ ನಡೀತಾ ಅಲ್ವಾ. ಸೊ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಅಂತ ಬಂದಾಗ ಗೊತ್ತಿಲ್ಲ ಇದು ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ. ಸೊ ಏನಾದ್ರು ಒಂದು ಹೊಸದಾಗಿ ತೊಗೊಂಬರ್ಬೇಕು ಅಂತ ICC ಯೋಚನೆ ಮಾಡಿದ್ರೆ, ಏನೋ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ನ ತೊಗೊಂಬರ್ಬೇಕು ಅಂತ. ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ರಿಲೇಟೆಡು, ಫ್ರಾಂಚೈಸ್ ಕ್ರಿಕೆಟ್ ರಿಲೇಟೆಡ್ ಅಲ್ಲ. ಸೊ ನೋಡೋಣ ಇನ್ ಕೇಸ್ ಏನಾದ್ರು ತೊಗೊಂಬಂದ್ರು ಅಂತಂದರೆ ಯಾವ ಥರ ತೊಗೊಂಬರ್ತಾರೆ ಅಂತ. ಅಂದರೆ ಇದೆಲ್ಲ ಏನು ಹೇಳ್ತಿದ್ದೀನಿ, ಇದೆಲ್ಲ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇದು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಸೊ ನಂಬರ್ 5 ಅಂತ ಬಂದಾಗ ಅದೇ ವರ್ಲ್ಡ್ ಕ್ಲಬ್ T20 ಚಾಂಪಿಯನ್ಶಿಪ್ ಏನಿದೆ. ಸೊ ಇದು ಫ್ರಾಂಚೈಸ್ ಕ್ರಿಕೆಟ್ ಅಂತ ಬಂದಾಗ ಇದನ್ನ ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ದಾರಂತೆ. ಆ್ಯಂಡ್ ಇದನ್ನ ಪ್ರಪೋಸ್ ಕೂಡ ಮಾಡ್ತಾರಂತೆ AGM ಅಲ್ಲಿ. ಸೊ ಈ ವರ್ಷ ಬರುತ್ತೆ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ಪು. ಅಂದರೆ ಚಾಂಪಿಯನ್ಸ್ ಲೀಗ್ ಅಂತ
ಏನು ಹಿಂದೆ ಕರಿತಾ ಇದ್ವಿ ಫ್ರಾಂಚೈಸ್ ಕ್ರಿಕೆಟ್ ವಿಚಾರಕ್ಕೆ ಬಂತು ಅಂದರೆ. ಸೊ ಅದು ಈ ವರ್ಷ ಆಗುತ್ತೆ ಅನ್ನೋ ಥರ ರೂಮರ್ಸ್ಗಳು ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿತ್ತು. ಅದು ಈ ವರ್ಷ ಆಗ್ತಿಲ್ಲ ಅಂತ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ ನಿಮಗೆ. ಸೊ ಇನ್ನ ಪ್ರಪೋಸ್ ಮಾಡ್ತಾ ಇದ್ದಾರೆ. ICC ಅವ್ರು ವಿಂಡೋ ಕೊಡಬೇಕಲ್ಲ, ಅವರು ವಿಂಡೋನೇ ಇಲ್ಲ, ಹಿಂಗೆ ತೊಗೊಂಬಂದ್ಬಿಟ್ಟು ನೀನು ಆಡ್ಸೋದಕ್ಕಾಗತ್ತೆ, ಅಲ್ಲಿ ಜಾಗನೇ ಇಲ್ಲ ಆಡ್ಸೋದಕ್ಕೆ ಅಂತ ಅಂದರೆ ನೀನು ಎಲ್ಲಿಂದ ತೊಗೊಂಬಂದು ಆಡ್ಸೋದಕ್ಕಾಗುತ್ತೆ. ಸೊ ಫಸ್ಟು ICC ಅವ್ರು ಜಾಗ ಮಾಡ್ಕೊಂಡು ಕೊಡಬೇಕು. IPLಗಾಗಿರಲಿ ಒಂದು ವಿಂಡೋ ಇದೆ, ಈ ಮಂತಲ್ಲೇ ಆಗಬೇಕು ಅಂತ. ಸೊ ಅಲ್ಲಿ ಜಾಗ ಮಾಡ್ಕೊಂಡು ಕೊಡ್ತು ಅಂದ್ರೆ ಮಾತ್ರ ಆಡೋದಕ್ಕಾಗೋದು. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಆಡಿಸ್ಬೇಕು ಅಂದರೆ ICC ಅವ್ರು ಜಾಗ ಮಾಡ್ಕೊಂಡು ಕೊಡಬೇಕು. ಅದಕ್ಕೆ ಇಲ್ಲಪ್ಪ ಹೋಗ್ರಿ ನೀವು ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ನ ಆಡ್ರಿ ಅಂತ. ಸೊ ಈ ಮ್ಯಾಟ್ರ್ ಪ್ರಪೋಸ್ ಆಗುತ್ತೆ. ಆ್ಯಂಡ್ ಪ್ರಪೋಸ್ ಆದ ನಂತರ 2028ಗೆ ಇದು ಎಫೆಕ್ಟಿವ್ನೆಸ್ಗೆ ಬರುವಂಥ ಚಾನ್ಸಸ್ ಇದೆ. ಸೊ ಇದು ಬಂತು ಅಂದರೆ ಒಳ್ಳೆ ವಿಚಾರನೆ 2028ಗೆ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಆರನೇ ವಿಚಾರಕ್ಕೆ ಬಂತು ಅಂದರೆ ಎಕ್ಸ್ಪ್ಯಾಂಡ್ WTC ಟು 12 ಟೀಮ್ಸ್. ಇವಾಗ 9 ಅಂದರೆ ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ ಇದ್ದಾವೆ, ಬಟ್ 9 ಒಂಥರ ಫುಲ್ ಮೆಂಬರ್ ನೇಷನ್ಸ್ ಇರೋದು. ಯಾಕಂದರೆ WTC ಸೈಕಲ್ ತೊಗೊಂಡು ನೋಡ್ತು ಅಂದಾಗ, ನೀವು ಪಾಯಿಂಟ್ಸ್ ಟೇಬಲ್ ತೊಗೊಂಡು ನೋಡ್ತು ಅಂದಾಗ 9 ಟೀಮ್ಗಳು ಕಾಣಿಸೋದು. ಬಾಟಮಲ್ಲಿ ಇದ್ದಾರೆ ಇವಾಗ ಪಾಕಿಸ್ತಾನ 9ನೇ ಪೊಸಿಷನಲ್ಲಿ. ಸೊ 9 ಟೀಮ್ಗಳಿರೋದ್ರಿಂದ ಸೊ ಇದನ್ನ 12 ಟೀಮ್ಗೆ ಇನ್ನೂ 3 ಟೀಮ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ, ಐರ್ಲ್ಯಾಂಡು, ಜಿಂಬಾಬ್ವೆ ಮತ್ತು ಅಫ್ಘಾನಿಸ್ತಾನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪಾಯಿಂಟ್ಸ್ ಟೇಬಲಲ್ಲಿ, ಅಂದರೆ WTC ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ 12 ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. 12 ಟೀಮಲ್ಲಿ 2 ಟೀಮ್ ಸೆಲೆಕ್ಟ್ ಆಗಬೇಕು ಅಂದರೆ ಫೈನಲ್ಸ್ ಆಡೋದಕ್ಕೆ, ಇದರಲ್ಲಿ ಸೆಮಿಫೈನಲ್ಸು ಮಾಡಲ್ಲ, ಏನೂ ಮಾಡಲ್ಲ. 2 ಟೀಮ್ ಸೆಲೆಕ್ಟ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ ಇವರು ಇವಾಗಲೇ. ಅಂದರೆ ಇವರೆಲ್ಲ ನೆಗ್ಲಿಜಿಬಲ್ ಅಂತ ಅನ್ಬೋದು, ಐರ್ಲ್ಯಾಂಡ್, ಜಿಂಬಾಬ್ವೆ, ಅಫ್ಘಾನಿಸ್ತಾನ ಎಲ್ಲ. ಬಟ್ ಆದರೂ ಕೂಡ ಇವಾಗಲೂ ನೋಡಿ 9 ಟೀಮಲ್ಲಿ 2 ಟೀಮ್ ಸೆಲೆಕ್ಟ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ. ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಡಬೇಕು. ಫೈನಲ್ ಹೋಗೋದೇ ಒಂದು ಇತಿಹಾಸ ಇದ್ದಂಗೆ. ಎಷ್ಟೋ ಟೀಮ್ಗಳು ಹತ್ರಗೂ ಕೂಡ ಹೋಗೋಕ್ಕಾಗೋದಿಲ್ಲ. 7ನೇದು ಸೀನ್ ಏನು ಅಂತ ಅಂದರೆ ಅಲೋ 1 ಟೆಸ್ಟ್ ಸೀರೀಸ್ ಟು ಕೌಂಟ್ ಫಾರ್ WTC ಪಾಯಿಂಟ್ಸ್ ಅಂತ ಇದೆ. 1 ಟೆಸ್ಟ್ ಸೀರೀಸ್ ಟು ಕೌಂಟ್ ಅಂದರೆ ಇದೇನು ಅರ್ಥ ಆಗ್ತಿಲ್ವಲ್ಲ ನನಗೆ. ಏನಿರ್ಬೋದು ಇದು? ಅರ್ಥವೇ ಆಗ್ತಿಲ್ವಲ್ಲ ಇದು ಕೇಸು. 1 ಟೆಸ್ಟ್ ಸೀರೀಸ್ ಟು ಕೌಂಟ್ ಫಾರ್ ಟೆಸ್ಟ್ ಸೀರೀಸ್ ಕೌಂಟ್ ಆಗುತ್ತಲ್ಲ, ಇವಾಗ ಕೌಂಟ್ ಆಗದಂಗೆ ಇರುತ್ತಾ? ಕೌಂಟ್ ಆಗೇ ಆಗುತ್ತಲ್ವಾ? ಏನು 1 ಮ್ಯಾಚ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡ್ತಿದ್ದಾರಾ ಏನು ಅಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಐಡಿಯಾ ಕ್ಲಾರಿಟಿ ಇಲ್ಲ. 8ನೇ ಪಾಯಿಂಟ್ ಏನು ಅಂತಂದರೆ ಇಂಟ್ರೊಡ್ಯೂಸ್ 2 ಟೈರ್ ಟೆಸ್ಟ್ ಸಿಸ್ಟಮ್ ಅಂತ. ಇದು ಸಾಕಷ್ಟು ದಿನದಿಂದ ಚರ್ಚೆಯಲ್ಲಿರುವಂಥ ಮ್ಯಾಟ್ರು. ಪ್ರಪೋಸ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. AGM ಅಲ್ಲಿ ಯಾವಾಗಲೂ ಕೂಡ ಇದು ರಿಜೆಕ್ಟ್ ಆಗುತ್ತೆ, ಪ್ರಪೋಸ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಪ್ರಪೋಸ್ ಆಗುತ್ತೆ. ಇಲ್ಲಿ ಇವಾಗ ಏನು ಹೇಳ್ತಿದ್ದೀನಿ, 8 ಪಾಯಿಂಟ್ಸ್ಗಳನ್ನ ಏನು ಹೇಳಿದೆ, ಸೊ ಇದೆಲ್ಲನೂ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಆ್ಯಂಡ್ ನನಗೆ ಇಂಪ್ಲಿಮೆಂಟ್ ಆಗಬೇಕಾಗಿದ್ದಿಲ್ಲ ಏನು ಗೊತ್ತಾ, ಈ 8 ಪಾಯಿಂಟ್ಗಳಲ್ಲಿ ನನ್ನ ಪ್ರಕಾರ ODI ಅಂತೂ ಶಾರ್ಟ್ ಆನ್ ಆಗಬೇಕು, ಜೊತೆಗೆ ಸೀರೀಸ್ಗಳು ಬರಬೇಕು, ಟ್ರೈಲಾಟಲ್ ಮತ್ತು ಕ್ವಾಡ್ ಸೀರೀಸು ಬರಬೇಕು. ಆಮೇಲೆ ಅದೇನೋ ವಿಂಡೋ ಅಂತ ಹೇಳಿದ್ರಲ್ಲ, ಅದು ವಿಂಡೋ ಅಂತೂ ಇದ್ದೇ ಇರೋದು ಬಿಡಿ, ನಾರ್ಮಲ್ ಅದು. ಆಮೇಲೆ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಅಂತ ಏನೋ ತೊಗೊಂಬರ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಸೊ ಇದನ್ನ ತೊಗೊಂಬಂದ್ರು ಕೂಡ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಇಂಟರ್ ಕಾಂಟಿನೆಂಟ್ ಆಡೋ ಥರ ಏನಾದ್ರು ಆ ಥರ ಮಾಡ್ತಾರಾ, ಅಥವಾ ಕಾಂಟಿನೆಂಟ್ ಒಳಗಡೆನೇ ಆಡೋ ಥರ ಮಾಡ್ತಾರಾ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ ಏನಿದೆ ಇದನ್ನು ತೊಗೊಂಬರ್ಲೇಬೇಕು. ಆ್ಯಂಡ್ ವಿಂಡೋ ಶಾರ್ಟ್ ಆಗೇನಿರಲಿ, ಸಿಕ್ಕಾಪಟ್ಟೆ ಲಾಂಗ್ ವಿಂಡೋ ಕೊಡೋದು, 1 ಮಂತ್ ಸ್ಪ್ಯಾನಲ್ಲಿ ಮುಗಿಯೋ ಥರ ಕೊಡ್ತು ಅಂತಂದರೆ ಚೆನ್ನಾಗಿರುತ್ತೆ. 1 ಮಂತ್ ವಿದಿನ್ ಅ ಮಂತ್ ಮುಗಿಯೋ ಥರ ಇತ್ತು ಅಂತಂದರೆ, ಲಾಂಗ್ ಆಗಿ 1.5 ತಿಂಗಳು 2 ತಿಂಗಳು ಕೊಡೋದು, ಇದಕ್ಕೆಲ್ಲ 2 ತಿಂಗಳಲ್ಲಿ ಆಗಲ್ಲ, ಜಾಸ್ತಿ 1.5 ತಿಂಗಳು ಕೂಡ ಲಾಂಗ್ ಆಗುತ್ತೆ. 1 ತಿಂಗಳಿಗಿನ ಕಮ್ಮಿ ಇತ್ತು ಅಂದರೆ ಈ ಒಂದು ವರ್ಲ್ಡ್ ಕ್ಲಬ್ ಚಾಂಪಿಯನ್ಶಿಪ್ಪು ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಟೈರ್ ಸಿಸ್ಟಮ್ ಏನಿದೆ ಇದು ಇಂಪ್ಲಿಮೆಂಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್ ಗುರು. 2 ಟೈರ್ ಆಗಿ ಡಿವೈಡ್ ಮಾಡಬೇಕು, ಟೈರ್ A, ಟೈರ್ B ಅಂತ. ಅದೇ ಟೈರ್ A ಅಲ್ಲಿ ಟಾಪ್ ಟೆಸ್ಟ್ ಪ್ಲೇಯಿಂಗ್ ನೇಷನ್ಸ್ಗಳು, ಇವಾಗ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಇಂಡಿಯಾ, ಸೊ ಇಂಥ ನೇಷನ್ಗಳು, ದೊಡ್ಡ ನೇಷನ್ಗಳು ಇರ್ತವೆ. ಆ್ಯಂಡ್ ಟೈರ್ 2 ಅಂತ ಬಂದಾಗ ನಾರ್ಮಲಿ ಜಿಂಬಾಬ್ವೆ ಇವರು ಇವಾಗ ಶ್ರೀಲಂಕಾ ಇವ್ರನ್ನೆಲ್ಲ ತೊಗೊಬೋದು, ಬಾಂಗ್ಲಾದೇಶ್ ಎಲ್ಲ ತೊಗೊಬೋದು. ಸೊ ಟೈರ್ 2 ಅಂಡರ್ಲಿ ಬರ್ತಾರೆ ಅವರು. ಅಂದರೆ 12 ಟೀಮ್ಸ್ನ ತೊಗೊಂಡ್ರು ಕನ್ಸಿಡರ್ ಮಾಡಿದ್ರು ಅಂತಂದರೆ 6 ಟೀಮ್ನಾಗಿ ಡಿವೈಡ್ ಮಾಡ್ತಾರೆ. ಒಂಥರ ಟೈರ್ 1, ಟೈರ್ 2 ಅಂತ ಡಿವೈಡ್ ಮಾಡ್ತಾರೆ. ಸೊ ಇವ್ರು ಅವ್ರವ್ರ ಮೇಲೆ ಆಡ್ಕೊಬೇಕು, ಟಾಪಲ್ಲವ್ರ ಮೇಲೆ ಆಡ್ಕೋಬೇಕು, ಇವ್ರ ಮೇಲೆ ಆಡ್ಕೊಬೇಕು ಅನ್ನೋ ಥರ. ಸೊ ನೋಡೋಣ WTC ಯಾವ ಥರ ಕೌಂಟ್ ಆಗುತ್ತೆ. ಅಂದರೆ ಈ ಸೈಕಲ್ಗೆಲ್ಲ ಇದು, ನೆಕ್ಸ್ಟ್ ಸೈಕಲ್ಗೆ ಇದು ಇನ್ ಕೇಸ್ ನಾವು ಟೈರ್ ಸಿಸ್ಟಮ್ನ ತೊಗೊಂಬಂದ್ರೂ ಕೂಡ ಈ WTCಗೆ ಇದೇನು ಎಫೆಕ್ಟ್ ಆಗೋದಿಲ್ಲ. ಸೊ ಎಫೆಕ್ಟ್ ಆಗಬೇಕಾಗಿರೋದು ಈ ಸೈಕಲ್ ಆದ ನಂತರ. ಅದೇ ಗುರು 2028ಇಂದ ಇದೆಲ್ಲ ಎಫೆಕ್ಟಿವ್ನೆಸ್ಸಿಗೆ ಬರುತ್ತೀವಿ. ಏನು ಚರ್ಚೆ ಮಾಡೋದನ್ನು ಕೂಡ, ಏನೇ ಮಾಡಿದ್ರು ಕೂಡ ಜಾಸ್ತಿ ಯಾವುದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಇವಾಗ. ಯಾಕಂದರೆ ವಿಂಡೋ ಆಲ್ರೆಡಿ ಫಿಟ್ಟಿನ್ ಆಗೋಗ್ಬಿಟ್ಟಿದೆ. ಸೊ ಹೊಸ ವಿಂಡೋಗೆ ಇದನ್ನೆಲ್ಲ ತೊಗೊಂಬರ್ಬೇಕಾಗುತ್ತೆ ಇವರು. ನೋಡೋಣ ಅದೇನಾಗುತ್ತೆ ಕತೆ ಅಂತ.